ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಗೌಡ ಮಾತಾಡ್ತಿರೋದು. ಇದು ನನ್ನ ಮಗನ ಬರ್ತ್ಡೇ ಮಿನಿ ವ್ಲಾಗ್. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟು ಹೋಗಿದ್ದು. ಎಲ್ಲರೂ ವಿಶ್ ಮಾಡಿದ್ರು, ಅವ್ರ ಅತ್ತೆಯವರೆಲ್ಲರೂ. ಇಲ್ಲ ಇಲ್ಲ ಅತ್ತಿ ಇಲ್ಲಿ ಕರೀತದೆ. ತುರುವೇಕೆರೆಯಿಂದ ಹಿರಿಯೂರಿಗೆ ಹೊರಟ್ವಿ ಬೆಳಗ್ಗೆ. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಮತ್ತೆಲ್ಲ ಅವನಿಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಹಾಲರಾಮೇಶ್ವರ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಎಲ್ರೂ. 3 ಕಾರಲ್ಲಿ ಹೊರಟ್ವಿ ಎಲ್ಲರೂ. ನಾವು ಮೊದಲು ಅಂತ ಫುಲ್ ಪೈಪೋಟಿ ಮೇಲೆ ಹೋಗ್ತಾ ಇದ್ವಿ ನೋಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ. ತಾತನ್ ಕೊಟ್ಟು ಬಂದ್ಬಿಡಿ ಬಿಡ್ರಿ ನೀವು. ತಾತನ್ ಫಲವೇ ಬೇಕಂತೆ. ಕಾಯ್ತಾ ಇದ್ದಾರೆ ಊಟಕ್ಕೆ. ಇಲ್ಲಿ ನಮ್ಮ ಹುಡುಗಿ ಕಾಯ್ತಾ ಇದೆ ಪ್ಲೇಟ್ ಹಿಡ್ಕೊಂಡು ಊಟ ಹಾಕಿ. ಇಲ್ಲಿ ನೋಡಿ ಎಲ್ಲ ಊಟಕ್ಕೆ ಒಟ್ಟಿಗೆ ಊಟ ಮಾಡಿಕೊಂಡು ದೇವಸ್ಥಾನ ದರ್ಶನಕ್ಕೆ ಅಂತ ಹೊರಟ್ವಿ. ತುಂಬ ರಶ್ ಇತ್ತು. ನಮ್ಮ ಮಕ್ಕಳೆಲ್ಲ ಓಡ್ಬರ್ತಾವ್ರೆ. ಹಾಯ್ ಗಾಯ್ಸ್, ಅದನ್ನ ಮಾಡಕ್ಕೆ ರಮ್ಯ ಸ್ಟಾರ್ಟ್ ಮಾಡಿರೋದು ಲಾಗು. ಕಲೆಂಗ್ರೇನ್ ತಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ದೇವಸ್ಥಾನ ಮಾತ್ರ ಹೋದ್ವಿ. ಚೆನ್ನಾಗಿತ್ತು ಡ್ಯಾಮ್ ನೋಡಿ. Hi guys, now we are in Marikanive Vani Vilas Dam. Oh, let's come on, let's see. ಸ್ಟಾರ್ಟ್. ನೋಡಿ ಎಲ್ರು ಫೋಟೋ ಅಂದ್ರೆ ನಮ್ಮ ಅಕ್ಕ ಇಲ್ಲಿ ತಿನ್ಕೊಂಡು ಕೂತದೆ. ಸ್ಟಾರ್ಟ್. ಅಲ್ಲಿ ಡ್ಯಾಮ್ ಹತ್ರ ಹೋಗಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಫೋಟೋ ತೆಕ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಹಾಯ್ ಗಾಯ್ಸ್,
ಹೌಸ್ ದ ಡ್ಯಾಮ್. ನೀರಲ್ಲಿ ಮೀನ್ ಐತೆ. ಹಾ ಈಗ ಹೊಟ್ಟೆ ಹಸಿತೈತೆ, ಮೀನ್ ಕೆಳಗೆ ನಿಮಗೋಸ್ಕರ ಮೀನ್ ಕಾಯ್ತಾ ಇದ್ಯಾ? ಡ್ಯಾಮ್ ಹತ್ರನೇ ದೇವಸ್ಥಾನ ಇತ್ತು. ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಕ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಮೀನು ಮಾಡ್ತಾಯಿದ್ರು. ಮೀನು ತಿನ್ಕೊಂಡು ಏನು ಚೆನ್ನಾಗಿತ್ತು ಅಂದರೆ ತಿಂತಾಯಿರಿ, ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಹೊರಟ್ವಿ ಮನೆಗೆ. ಆಲ್ರೆಡಿ ಕತ್ಲೆ ಆಗೋಗಿತ್ತು. ಮನೆಗೆ ಹೊರಟ್ವಿ. ಅಲ್ಲೇ ಫ್ರೆಂಡ್ಸ್ಗೆ ಹೋಗಿ ಬಂದು ಅವನಿಗೆ ಕೇಕು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಫುಲ್ಲು ಅವ್ರ ಅತ್ತೆಯವರೆಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನೋಡಿ. ಬಾಲಾಜಿ ಕೇಕ್ ಕಟ್ ಮಾಡ್ಸಕ್ಕೆ ಎಷ್ಟು ಜನ ಟೆನ್ಷನ್ ತಗೊಂಡು ನೋಡ್ತಿದ್ದಾರೆ. ಇದಕ್ಕೋಸ್ಕರ ಎಷ್ಟು ಶಾರ್ಟ್ ಟೈಮಲ್ಲಿ ಪ್ರಿಪ್ರೇಷನ್ ಮಾಡಿದೀವಿ ಅಂದ್ರೆ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಬಟ್ಟೆ ತಗೊಂಡ್ಬಂದು ಇದು ಟೇಬಲ್ ಇಲ್ಲ ಅನ್ನೋ ಅಡುಗೆ ಮನೆ ಬಾಕ್ಸ್ ಅಡ್ಗೆ ಮನೆ ಡಬ್ಬ ಇದೇನ್ ಅನ್ಕೊಂಡ್ರಿ? ಸ್ಟ್ಯಾಂಡ್ ಅಲ್ಲ, ಮಾಡಿ ಕೇಕ್ ಇಟ್ಟು ಇದನ್ನೇ ಒಂಥರ ಏನಪ್ಪ ಕ್ರಿಯೇಟಿವ್ ಆಗಿ ಮಾಡಿದೀವಿ ಅಲ್ವಾ? ಸುಮಾರಾಗಲ್ಲ ಸೂಪರ್ ಆಗೈತೆ ಸೂಪರ್ ಮಾಡ್ಕೊಂಡ್ರೆ ಈಗ ಇನ್ನ ಕೆಲವೇ ಕ್ಷಣಗಳಲ್ಲಿ ಕೇಕ್ ಕಟಿಂಗ್ ಮಾಡಿದ್ರೆ ಎಲ್ಲರೂ ಸೊ ವೇಟ್ ಫಾರ್ ಇಟ್ ಗೈಸ್. ನಮ್ಮ ತಮ್ಮ ಮಗನಿಗೆ ಬರ್ತಡೇ ಮಾಡ್ತಾರೆ ಅಷ್ಟೇ. ನಮ್ಮ ಅಳಿಯನ್ ಬರ್ತಡೇ ಮಾಡ್ತಾ ಇದೀವಿ. ಅವ್ರಿಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದೀವಿ. 4 ಫ್ಯಾಮಿಲಿ. ಈ ತರ ವರ್ಷ ಖುಷಿ ಆಯ್ತಾ ಐತೆ. ಚಿಕ್ಕಗೋಸ್ಕರ ನನ್ನ ಕಡೆಯಿಂದ ಒಂದು ಹಾಡು. ಹ್ಯಾಪಿ ಬರ್ತ್ಡೇ ನಮ್ಮ ಬಾಲಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಷ್ಟೇ. ಚಿಕ್ಕತ್ತೆ ಅವರು ಸೂಪರ್. ಈಗ ಮಾಡ್ಲಿ ಬರೀ ಹಿಂದೆ ಇಡೋದ. ಇವರು ಇದ್ದಿದ್ರಲ್ಲೇ ಮಾಮ ಅವರು ಈಗ ಹೇಳ್ಬೇಕು. ಗೊತ್ತಿಲ್ಲ ಬೇಡ, ಏನು ಪ್ರಿಪ್ರೇಷನ್ ಕರೆಕ್ಟಾಗಿ ಗೊತ್ತಿಲ್ಲ. ಬರ್ಬೇಕು. ರೆಡಿ? ಹಾ ಸ್ಟಾರ್ಟ್. ಚಿಕ್ಕತ್ತೆ ಅವರು ಕೇಕ್ ಕಟ್ ಮಾಡ್ತಿದ್ದಾರೆ.
ಎಲ್ರು ಮಾಡಿ ಇದು ಹೆಂಗೆ ಇದು ಎಂತದು? ಕಲಿಸ್ಕೊಂಡು ಅವನ ಸುತ್ತ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಏನು ಗೊತ್ತಾ, ನಾವು ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅದೇ ನಮಗೆ ಕೊನೆಯವರೆಗೂ ಮೆಮೊರಿಯಾಗಿ ಉಳ್ಕೊಳ್ಳೋದು ಅಂತ ನನ್ನ ಅಭಿಪ್ರಾಯ. ಬೇರೆಯವ್ರದ್ದೆಲ್ಲ ಹೆಂಗೋ ನನಗೆ ಗೊತ್ತಿಲ್ಲ, ಬಟ್ ಫ್ಯಾಮಿಲಿ ಜೊತೆ ಇದ್ದಾಗ ಫುಲ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ, ಕೂಲಾಗಿ. ಅಜ್ಜಿ ಅವರು ದೃಷ್ಟಿ ಬೇರೆ ತೆಗೆದಿದ್ದಾರೆ. ಸ್ಟಾರ್ಟ್. ಕತ್ತಿಸ್ಬೇಕೆ. ಇವನ್ನೇ ಕುಡಿಸ್ಬೇಕಾಗ ಅವ್ನಿಗೆ ಯಾರ ಜೊತೆ ಯಾವ್ದು ಕಂಫರ್ಟಬಲ್ ಅದು ಮಾಡ್ತಾನೆ. ಮಕ್ಕಳಿಲ್ಲ ಇನ್ನೊಂದ್ಸಲ ಕ್ಲೋಸ್ ಆಗಿ Yes, come on. ಒಂದ್ಸಲ ಮಾಡು. ಸ್ಟಾರ್ಟ್. ಇದನ್ನ ಮಾಡು. ಫಸ್ಟ್ ಫ್ರಮ್ ಕಾಶ್ಮೀರ. ವಾವ್ ವಾವ್ ವಾವ್. ಗಿಫ್ಟ್ ಯಾವುದು? ಅಪ್ಪು ಹಾಕಿದೆ ಎಷ್ಟು ಫಾಲೋ ಮಾಡ್ತಾರೆ. ಅದಕ್ಕೆ ಈ ಕಪ್ಪ ಸ್ಟೆಪ್ ಆಗ್ತದೆ. ಇದನ್ನೇ ಮೇಂಟೈನ್ ಮಾಡಿದ್ರೆ ಹಂಗಾಗಿ ನಾವೆಲ್ಲ ಇದು ಕಪ್ಪ ಮಾಡಿರೋದೇ ಖುಷಿ ನಮಗೆ. ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ಮೇಲೆ ಸಂಗೀತದಲ್ಲಿ ಡ್ಯಾನ್ಸ್ ಸಂಗೀತ ಮತ್ತು ಅಳ್ದಿದ್ದು ವಿಡಿಯೋ ಹಾಕ್ಕೊಂಡು ಮಾತಾಡ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ವಿ. ಹಾಗೆ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದು ಚಿಕನ್ ಬಿರಿಯಾನಿಗೆ ಚಿಕನ್ ಗೊಜ್ಜು ಮಾಡ್ಕೊಂಡು ತಿನ್ಕೊಂಡು ಹೆಂಗೈತೆ ಬಿರಿಯಾನಿ? ಎಡ್ ಕುಕ್ ಅಲ್ಲಿ ಕೂತವ್ರೆ ನೋಡಿ. ಸೇಮ್ ಬಿರಿಯಾನಿ. ಸೂಪರ್ ಬಿರಿಯಾನಿ ಥರನೇ ಇದೆ. ನೈಟ್ ಹೇಗೆ ಕೂತಿರೋದೇ ಕುಕ್ಕು. ಅವರು ಆಮೇಲೆ ಅದ್ರ ಜೊತೆ ಬಿರಿಯಾನಿ ಗೊಜ್ಜು. ತಿಂಡಿ ಎಲ್ಲ ತಿನ್ಕೊಂಡು ಇನ್ನೆಲ್ಲರೂ ಊರ ಕಡೆ ಹೊರಟ್ವಿ ನಾವು. ಬಾಯ್. ಯಾಕೆ ಶೋಕಾಚರಣೆ? ಎಲ್ಲರೂ ಊರಿಗೆ ಹೊರಟು ಅಂತ ಆಲ್ರೆಡಿ ಬೇಜಾರಾಗಿದೆ ಬಾಲಾಜಿ. ಓಕೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.